ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಇನ್ನೊಂದು ಚಳಿಗಾಲದ ಸ್ಪೆಷಲ್ ಲಡ್ಡುವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ತುಂಬ ಪ್ರೋಟೀನು, ಫೈಬರು, ಒಮೆಗಾ 3 ಫ್ಯಾಟಿ ಆಸಿಡ್ ರಿಚ್ ಲಡ್ಡು ಅಂತಲೂ ಕರಿಬಹುದು. ನೀವು ದಿನಾಲು ಒಂದು ಲಡ್ಡು ತಿನ್ನಿರಿ, ಆರೋಗ್ಯವಾಗಿರ್ಬೋದು. ಹಾಗಿತ್ತಂದರೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಈಗ ಪ್ಯಾನ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಅಗಸೆ ಬೀಜಗಳನ್ನು ತೊಗೊಂಡಿನ್ರಿ. ಈಗ ಇವನ್ನ ಲೋ ಫ್ಲೇಮ್ದಲ್ಲಿಟ್ಟ ಹುರಿದ್ಬಿಟ್ಟು ತೊಗೊಂಡ್ರಿ. ಅಗಸೆ ಬೀಜದ ಚಟ್ನಿ ಪುಡಿ ಆಗಲಿ, ಅಗಸೆ ಬೀಜದ ಯಾವುದೇ ಚಿಕ್ಕಿ ಆಗಲಿ, ಲಡ್ಡು ಒಮೆಗಾ 3 ಫ್ಯಾಟಿ ಆಸಿಡ್ ತುಂಬಾ ರಿಚ್ ಇರುವಂಥದ್ದು ರೀ. ಇದು ಸ್ಕಿನ್ಗೆ, ಹೇರ್ಗೆ ತುಂಬ ಒಳ್ಳೆಯದು ರೀ. ಇವನ್ ಇದು ಪ್ರೋಟೀನು, ಫೈಬರ್ ಇರುವಂಥದ್ದು. ಲೋ ಫ್ಲೇಮ್ದಲ್ಲಿಟ್ಟನೇ ಹುರಿರಿ, ಚೆನ್ನಾಗಿ ಹುರಿತಾವ. ಮತ್ತು ಸ್ವಲ್ಪ ಬಿಸಿ ಆದಮೇಲೆ ತುಂಬಾ ಸಿಡಿತಾವ್ರಿ ಇವು. ಈ ರೀತಿ ಸಿಡಿಬಾರ್ದಂದ್ರೆ ಈಗ ನೋಡಿರಿ, ಸ್ವಲ್ಪ ನೀರನ್ನು ತೊಗೊಂಡು ಈ ರೀತಿ ನೀರನ್ನು ಚಿಮ್ಕಿಸ್ಬೇಕ್ರಿ. ನೀರನ್ನು ನೀವು ಏನು ಮಾಡಿರಿ, ಚಿಮ್ಕಿಸೋದು ಸ್ಪ್ರಿಂಕಲ್ ಮಾಡೋದ್ರಿಂದ ಏನಾಗ್ತದೆ ರೀ, ಅವು ಜಾಸ್ತಿ ಸಿಡಿಯೋದಿಲ್ಲ. ನೋಡಿ, ಒಂದು 3-4 ಸಲ ನೀರನ್ನು ಸ್ಪ್ರಿಂಕಲ್ ಮಾಡಿಬಿಟ್ಟು ಲೋ ಫ್ಲೇಮ್ದಲ್ಲಿಟ್ಟನೆ ಅಗಸೆ ಬೀಜಗಳನ್ನು ಚೆನ್ನಾಗಿ ಹುರಿದ್ಬಿಟ್ಟು ತೊಗೊಂಡಿನಿ ನೋಡಿರಿ. ನೋಡಿ, ಇವು ಹುರಿದಿರುವ ಅಗಸೆ ಬೀಜಗಳು ನಾನು ನೋಡಿರಿ ಫಸ್ಟ್ ಹಾಕಿರುವ ಅಗಸೆ ಬೀಜಗಳನ್ನು ತೋರಿಸ್ತೀನಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ನೋಡಿರಿ. ಈಗ ಚೆನ್ನಾಗಿ ಹುರಿದವ್ರಿ. ಒಂದು 3 ನಿಮಿಷ ಬೇಕಷ್ಟೇ. ನೋಡಿ, ಅವಾಗವಾಗ ಮಧ್ಯಕ್ಕೆ 1-2 ಸಲ ನೀರು ಚಿಮ್ಕಿಸ್ರಿ, ಅವು ಜಾಸ್ತಿ ಸಿಡಿಯೋದಿಲ್ಲ. ಇಲ್ಲಾಂದ್ರೆ ಅಗಸೆ ಬೀಜಗಳು ಹುರಿದಂಗೆ ತುಂಬಾ ಅಂದ್ರೆ ಸಿಡಿದು ಹೋಗ್ಬಿಡ್ತಾವ್ರಿ. ಈಗ ಅದನ್ನು ಬೇರೆ ಪ್ಲೇಟಿಗೆ ಹಾಕೊಂಡಿನಿ. ಒಂದು 2 ಸ್ಪೂನ್ ಆಗಷ್ಟೇ, ದೊಡ್ಡ ಸ್ಪೂನಿಂದನೇ 2 ಸ್ಪೂನ್ ಆಗಷ್ಟೇ ಓಟ್ಸನ್ನು ಹಾಕೋತಾ ಇದ್ದೀನಿ ರೀ ನಾನು. ನೋಡಿ, ಅದನ್ನು ಸ್ವಲ್ಪ ಹುರಿದ್ಬಿಟ್ಟು ಅಥವಾ ಬೆಚ್ಚಗೆ ಮಾಡಿ ತೊಗೋತೀನಿ ರೀ ಅದನ್ನು. ನೋಡಿ, ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಒಂದು ಅರ್ಧ ನಿಮಿಷಕ್ಕಷ್ಟೇ ಬೆಚ್ಚಗೆ ಮಾಡಿ ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗಷ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲಾಗಷ್ಟೇ ಒಣ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ. ಇದನ್ನು ಲೋ ಫ್ಲೇಮ್ದಲ್ಲಿಟ್ಟನೆ ಸ್ವಲ್ಪ ಬೆಚ್ಚಗೆ ಮಾಡಿ ತೊಗೋತೀನಿ ರೀ. ಅಂದರೆ ಸ್ವಲ್ಪನೇ ಹುರಿದು ತೊಗೋತೀನಿ ರೀ, ಕೊಬ್ಬರಿ ಕಲರ್ ಚೇಂಜ್ ಆಗಬಾರ್ದು ನೋಡಿರಿ. ನೋಡಿ, ಈಗ ಅದನ್ನು ಬೇರೆ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಅದೇ ಪ್ಯಾನ್ಗೆ ನಾನಿಲ್ಲಿ 1.5 ಬಟ್ಲಾಗಷ್ಟು ಸಣ್ಣದಾಗಿ ಪುಡಿ ಮಾಡ್ಕೊಂಡಿರುವಂಥ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಅದರ ಸ್ವಲ್ಪ ಪಾಕ ಉಳ್ಕೊಂಡದ್ರಿ, ಅದಕ್ಕೆ ನೀವೇನು ಮಾಡಿರಿ, 1 ಬಟ್ಲಾಗಷ್ಟೇ ಹಾಕಿರಿ. ಆದರೆ ಯಾವುದೇ ರೀತಿ ಚಿಕ್ಕ ಬೆಲ್ಲದ ಪೀಸ್ಗಳು ಉಳಿಲಾರ್ದಂಗೆ ನೀಟಾಗಿ ತೊಗೊರಿ. ಇಲ್ಲಾದ್ರೆ ಪೌಡ್ರ್ ಬೆಲ್ಲ ಸಿಗ್ತದಲ್ಲ, ಅದನ್ನಾದ್ರೂ ತೊಗೊರಿ. ಒಂದು 3 ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಬೆಲ್ಲ ಕರಗೋವರೆಗೂ ಬಿಸಿ ಮಾಡ್ರೆ ಸಾಕ್ರಿ. ಬೆಲ್ಲ ಕರಗದ ಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಡೋದು ನೋಡಿರಿ. ನೋಡಿ, ದಪ್ಪ ಪೀಸ್ ಉಳಿಸ್ರೆ ಮತ್ತು ಅದು ಕರಗುತ್ತಕ್ಕ ಅಂದ್ರೆ ಪಾಕ ಬರ್ತದೆ. ಅವಾಗ ಏನಾಗ್ತದೆ, ಲಡ್ಡು ಗಟ್ಟಿ ಆಗ್ತವೆ, ಉಂಡೆ ಗಟ್ಟಿ ಆಗ್ತಾವ್ರಿ. ನೋಡಿ, ಬೆಲ್ಲ ಕರಗ್ಯದ್ರಿ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಈಗ ಇನ್ನೊಂದು ಕಡಾಯಿಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ತುಪ್ಪನ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೋಡಿ, ನೀವು ಡ್ರೈ ಫ್ರೂಟ್ಸನ್ನು ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನು ಇಷ್ಟಿಷ್ಟನ್ನು ತೊಗೊಂಡಿನಿ. ನೀವು ಇಲ್ಲಿ ವಾಲ್ನಟ್ಟನ್ನಾದ್ರೂ ಹಾಕೋಬೋದು ರೀ. ಇದನ್ನು ತುಪ್ಪದಲ್ಲಿ ಒಂದು ಅರ್ಧ ನಿಮಿಷ ಆಗಷ್ಟೇ ಅದನ್ನು ಹುರಿದ್ಬಿಟ್ಟು ತೊಗೊಂಡಿನಿ ನೋಡಿರಿ. ನೋಡಿ, ನಿಮಗೆ 2 ರೀತಿ ಹೇಳ್ತೀನಿ. ಈ ರೀತಿ ಬೆಲ್ಲದ ಪಾಕವನ್ನು, ಈ ರೀತಿ ಬೆಲ್ಲವನ್ನು ಕರಗಿಸಿನೂ ಮಾಡ್ಬೋದು, ಅಥವಾ ಇನ್ನೊಂದು ರೀತಿಯೂ ಮಾಡ್ಬೋದು. ಅದು ಯಾವ ರೀತಿಗೆ ಇದಕ್ಕೆ ತುಪ್ಪ ಕಡಿಮೆ ಹತ್ತದ್ರಿ. 1 ಸ್ಪೂನ್ ತುಪ್ಪದಲ್ಲಿನೇ ಇದನ್ನು ಮಾಡ್ಕೋಬೋದು. ನೋಡಿ, ನಾನು ಒಂದು 2 ಸ್ಪೂನ್ ಆಗಷ್ಟೇ ಅಂಟನ್ನು ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಚಳಿಗಾಲದಲ್ಲಿ ಅಂಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಎಲ್ಲ ಗ್ರೋಸರಿ ಶಾಪ್ನಾಗ ಸಿಗ್ತದ್ರಿ ಇದು. ನೋಡಿ, ಅದು ತಿನ್ನೋ ಒಂದು ಮಧ್ಯಕ್ಕೆ ಬಾಯಲ್ಲಿ ಸಿಗ್ತದಲ್ಲ, ಆ ಉಂಡೆಯಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ನೋಡಿ, ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ನಾನಿಲ್ಲಿ 2 ಸ್ಪೂನ್ ಆಗಷ್ಟೇ ನನ್ನೆಲ್ಲ ಆಳ್ವಿಯನ್ನು ಆ ತುಪ್ಪದಲ್ಲಿನೇ ಹುರಿದ್ಬಿಡ್ತಾವೆ. ನಾನು ಗ್ಯಾಸನ್ನು ಆಫ್ ಮಾಡಿ ಹುರಿದಾತೀನಿ ರೀ. ಇಲ್ಲಾಂದ್ರೆ ಏನಾಗ್ತದೆ, ಬೇಗನೆ ಸೀದ್ ಹೋಗ್ಬಿಡ್ತಾವೆ. ಇದನ್ನು ಕೆಲವೊಬ್ರು ಹಲೀಮ್ ಸೀಡ್ಸ್ ಅಂತಲೂ ಕರೀತಾರೆ. ಎಲ್ಲ ಕಡೆ ಗ್ರಾಸರಿ ಶಾಪ್ನಲ್ಲಿನೂ ಸಿಗ್ತಾವೆ. ಮತ್ತು ನೀವು ಇಲ್ಲ ಆನ್ಲೈನನ್ನು ಪರ್ಚೇಸ್ ಮಾಡ್ಬೋದು ನೋಡಿರಿ. ಅದನ್ನು ಸೈಡಿಗೆ ಇಟ್ಟೀನಿ. ಈಗ ಅಗಸಿ ಆರ್ಯಾವ್ರಿ. ಇದನ್ನು ಏನು ಮಾಡ್ತೀನಿ, ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಫೈನ ಪೌಡ್ರ್ ಮಾಡ್ಕೊತೀನಿ ನಾನು ಇದನ್ನು. ನೋಡಿ, ಫೈನ ಪೌಡ್ರ್ ಆಗಲಿ ರೀ. ನೋಡಿ, ಫೈನ್ ಪೌಡ್ರ್ ಆಗಿದೆ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೊಂಡ್ರಿ. ನೋಡಿ, ಅಥವಾ ಅಗಸೆ ಬೀಜದಿಂದ ನೀವು ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರಂತ ಹೇಳಿನೂ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ, ಆ ಬಾದಾಮ ಮತ್ತು ಗೋಡಂಬಿಯನ್ನು ತರಿಯಾಗಿಯೇ ಗ್ರೈಂಡ್ ಮಾಡಿ ತೊಗೋತೀನಿ ನೋಡಿರಿ. ಫೈನ ಪೌಡ್ರ್ ಮಾಡೋಕ್ಕೆ ಹೋಗ್ಬಿಡ್ರಿ. ನೋಡಿ, 1 ಪೀಸ್ ಉಳಿದದ, ಅದನ್ನು ಚಾಕುದಿಂದ ಕಟ್ ಮಾಡಿ ಹಾಕ್ತೀನಿ. ಈಗ ಫಸ್ಟ್ ಅಗಸೆ ಬೀಜದ ಏನು ಪುಡಿ ಮಾಡ್ಕೊಂಡಿಲ್ಲ ಅದನ್ನು ಈ ಪಾತ್ರೆಗೆ ಹಾಕೋತಾ ಇದ್ದೀನಿ ರೀ. ಈಗ ಆ ಹುರಿದಿರುವ ಎಲ್ಲ ಸಾಮಗ್ರಿಗಳನ್ನು ಹಾಕೊಳ್ಳೋಣ್ರಿ. ನೋಡಿ, ಫಸ್ಟ್ ನಾನು ಆ ಓಟ್ಸನ್ನು ಹುರಿದಿಟ್ಕೊಂಡಿದ್ದಿಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಒಣ ಕೊಬ್ಬರಿಯನ್ನು ಹುರಿದಿನಿ ನೋಡಿರಿ. ಈ ರೀತಿ ಸ್ವಲ್ಪ ಕೈಯಿಂದ ಪುಡಿ ಮಾಡಿ. ನೋಡಿ, ಇಲ್ಲಾಂದ್ರೆ ಡೆಸಿಗ್ನೇಟೆಡ್ ಕೊಕೊನಟ್ ಅದು ಸಿಗ್ತದಲ್ಲ, ಅದನ್ನಾದ್ರೂ ಸ್ವಲ್ಪ ನೀವೇನು ಮಾಡ್ಬೋದು, ಬಿಸಿ ಮಾಡಿ ಹಾಕ್ಬೋದು ರೀ. ನೋಡಿ, ಆ ಡ್ರೈ ಫ್ರೂಟ್ಸ್ ತರಿಯಾಗಿ ಏನು ಗ್ರೈಂಡ್ ಮಾಡ್ಕೊಂಡಿಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ವಾಲ್ನಟ್ಟನ್ನು ಸೇರಿಸ್ಕೋಬೋದು, ಅಥವಾ ಗೋಡಂಬಿ ಬಾದಾಮ್ ಕ್ವಾಂಟಿಟಿಯನ್ನು ನೀವು ಜಾಸ್ತಿನೂ ಹಾಕ್ಬೋದು ರೀ, ನಡೀತಾವೆ. ನೋಡಿ, ಇದಕ್ಕೆ ನಾನೀಗ
ಆ ಅಂಟನ್ನು ಹಾಕೊಂಡ್ರಿ. ಸ್ವಲ್ಪ ಈ ರೀತಿ ಕೈಯಿಂದ ಪುಡಿ ಮಾಡಿ ಹಾಕೊಂಡ್ರಿ. ಮಿಕ್ಸಿಗೇನು ಹಾಕಬೇಡ್ರಿ, ಸ್ವಲ್ಪ ಮಧ್ಯಕ್ಕೆ ತಿನ್ನೋ ಮುಂದೆ ಬಾಯಾಗ ಸಿಗಬೇಕು. ಅದು ಕ್ರಂಚಿಯಾಗಿರ್ತದಲ್ಲ, ತುಂಬಾ ಟೇಸ್ಟ್ ಚೆನ್ನಾಗಿರ್ತದೆ ರೀ ಅದ್ರದ್ದು. ನೋಡಿ, ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ನೀವು ಶುಂಠಿ ಪುಡಿಯನ್ನು ಹಾಕ್ಬೋದು, ಅಥವಾ ಜಾಜಿಕಾಯಿಯನ್ನು ಸ್ವಲ್ಪ ನಿಮ್ಮ ಫ್ಲೇವರ್ ಇಷ್ಟ ಅಂದರೆ ಅದನ್ನು ತುರಿದ್ಬಿಟ್ಟು ಹಾಕ್ಬೋದು. ಆ ಆಳವಿಯನ್ನು ಹಾಕ್ತಾಯಿದ್ದೀನಿ. ಚಳಿಗಾಲದಲ್ಲಿ ಆಳವಿ ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ, ತುಂಬ ಐರನ್ ರಿಚ್ ಇರ್ತದೆ ರೀ. ಈವನ್ ಹೇರ್ಗೆ ಕೂಡ ತುಂಬ ಒಳ್ಳೇದು ರೀ. ಆಳವಿ ಪಾಯಸ ಅದು ಕುಡಿಬೇಕು ರೀ ಥಂಡಿ ಒಳಗೆ. ನೋಡಿ, ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಆ ಪಾಕವನ್ನು, ಆ ಬೆಲ್ಲದೇನು ಪಾಕ ಮಾಡ್ಕೊಂಡಿನಲ್ಲ ಅದನ್ನು ಹಾಕೋನು. ಇಲ್ಲ ಈ ರೀತಿ ಬೇಡ ಅಂದ್ರೆ ನೀವು ಪುಡಿ ಮಾಡಿರುವ ಬೆಲ್ಲನೂ ಈ ರೀತಿ ಇದು ಕಡಿಮೆ ತುಪ್ಪದಲ್ಲಿ ಮಾಡ್ಕೋಬೋದು. ಇಲ್ಲಾಂದ್ರೆ ಪೌಡ್ರ್ ಬೆಲ್ಲ ಏನು ಸಿಗ್ತದಲ್ಲ ಅದನ್ನು ಹಾಕಿಬಿಟ್ಟು ತುಪ್ಪ ಬಿಸಿ ಮಾಡಿ ಮಿಕ್ಸ್ ಮಾಡಿ, ತುಪ್ಪ ಜಾಸ್ತಿ ಇದ್ರೆ ಆ ರೀತಿ ಮಿಕ್ಸ್ ಮಾಡಿನೂ ಈ ಲಡ್ಡುವನ್ನು ಹಾಕೋಬೋದು. ಒಂದೊಂದು ಸಲ ತುಪ್ಪ ಜಾಸ್ತಿ ಇರ್ತದೆ, ಕಡಿಮೆ ಇರ್ತದೆ, ಅದಕ್ಕೆ ನಾನು ಕಡಿಮೆ ತುಪ್ಪದಲ್ಲೇ 1 ಸ್ಪೂನು 2 ಸ್ಪೂನು. ನೋಡಿ, ಇಲ್ಲಿ ನಾನು ಇನ್ನೊಂದು ಸ್ಪೂನ್ ಮಿಕ್ಸ್ ಮಾಡಿದ್ಮೇಲೆ ಇನ್ನೊಂದು ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ. ನೀವು ಇದು ಆಪ್ಷನಲ್ ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಆ ತುಪ್ಪನೂ ಸ್ಕಿಪ್ ಮಾಡ್ಬೋದು. ಅಷ್ಟೇ 1 ಸ್ಪೂನ್ ತುಪ್ಪದಲ್ಲೇ ಆ ಡ್ರೈ ಫ್ರೂಟ್ಸ್ಗಳನ್ನ ಎಲ್ಲ ಹುರಿದ್ಬಿಟ್ಟು ಅಷ್ಟರಲ್ಲಿನೇ ಈ ಲಡ್ಡು ಮಾಡ್ಕೋಬೋದು. ಇಲ್ಲ ತುಪ್ಪ ಜಾಸ್ತಿ ಅದಂದ್ರೆ ನೀವು ಪೌಡ್ರ್ ಇದಕ್ಕೆಲ್ಲ ಇದು ಮಿಕ್ಸ್ ಆದಮೇಲೆ ಪೌಡ್ರ್ ಬೆಲ್ಲ ಹಾಕಿ ತುಪ್ಪನ ಕರಗಿಸ್ಬಿಟ್ಟು ಹಾಕಿನೂ ಲಡ್ಡುವನ್ನು ಮಾಡ್ಕೋಬೋದು. ನೋಡು, ನೀವು ಎರಡೂ ರೀತಿ ಹೇಳೀನಿ ರೀ, ನೀವು ಯಾವ ರೀತಿ ಇಷ್ಟನೋ ನೀವು ಆ ರೀತಿಯೂ ಮಾಡ್ಕೋಬೋದು. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಉಂಡೆಯನ್ನು ಕಟ್ಟಿ ತೋರಿಸ್ತಾಯಿದ್ದೀನಿ. ನಾನು ಒಂದೇ ಬಟ್ಲು ಬೆಲ್ಲನೇ ಹಾಕ್ರಿ, ನಂದನೇ ಸ್ವಲ್ಪ ಪಾಕ ಉಳಿದದ. 1.5 ಬಟ್ಲೇನು ಬೆಲ್ಲ ಹತ್ತೋದಿಲ್ಲ ರೀ ಇದಕ್ಕೆ. ನೋಡಿ, ಒಂದು ಉಂಡೆಯನ್ನು ಕಟ್ಟಿ ತೋರಿಸಿದ್ದೀನಿ, ಇನ್ನೊಂದು ಉಂಡೆಯನ್ನು ಕಟ್ಟಿ ತೋರಿಸ್ತೀನಿ ರೀ. ನೋಡಿ, ಥಂಡಿಗಾಗಿ ಮೊಳಕಾಲು ನೋವು, ಸೊಂಟ ನೋವು ಇರ್ತದಲ್ಲ, ಅಂಥವರು ದಿನಾಲು ಒಂದು ಲಡ್ಡು ಅಂತ ತಿನ್ನಿರಿ, ಆರೋಗ್ಯವಾಗಿರ್ಬೋದು. ದೊಡ್ಡೋರು ಅಷ್ಟೇ ತಿನ್ಬೇಕಂತಿಲ್ಲ, ಮಕ್ಕಳು ಹಿಡ್ಕೊಂಡು ದೊಡ್ಡೋರು ಯಾರಾದರೂ ದಿನಾಲು ಒಂದು ಲಡ್ಡು ತಿಂದ್ರೆ ಸಾಕ್ರಿ. ನೋಡಿ, ಎಲ್ಲ ಲಡ್ಡುವನ್ನ ತೊಗೊಂಡಿದ್ದೀನಿ. ಇಷ್ಟು ಲಡ್ಡು ಆಗ್ಯಾವ ನೋಡಿರಿ. ನೋಡಿ, ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ರೀ. ನೋಡಿ, ಟೇಸ್ಟಿ ಒಂದು ಉಂಡೆಯನ್ನು ನಾನು ಮುರಿದು ಬಿಟ್ಟರು ತೋರಿಸ್ತೀನಿ ನೋಡಿರಿ, ತುಂಬಾ ಚೆನ್ನಾಗಿ ಬಂದವ್ರು. ನೋಡಿ, ದಿನಾಲು ಬೆಳಗ್ಗೆ ಒಂದು ಉಂಡೆ ತಿಂದರೆ ಸಾಕ್ರಿ ನೀವು. ನೋಡಿ, ಬೆಲ್ಲ ಕರಿಗಿರೋ ಗ್ಯಾಸನ್ನು ಇಮಿಡಿಯೇಟಾಗಿಯೇ ಆಫ್ ಮಾಡಿರಿ, ಪಾಕ ತೊಗೋಬೇಡ್ರಿ, ಮತ್ತು ಉಂಡೆ ಅಥವಾ ಲಡ್ಡು ಗಟ್ಟಿಯಾಗಿ ಬರ್ತಾವೆ ನೋಡಿರಿ. ನೋಡಿ, ಟೇಸ್ಟಿ ಅಥವಾ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ರಿಚ್ಚು, ಪ್ರೋಟೀನ್ ಫೈಬರ್ ರಿಚ್ ಇರುವಂಥ ವಿಂಟರ್ ಸ್ಪೆಷಲ್ ಲಡ್ಡು ಅಥವಾ ಅಗಸೆ ಬೀಜದ ಲಡ್ಡುಗಳು ರೆಡಿ ಆಗ್ಯಾವ ರೀ. ಈ ಲಡ್ಡು ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆಯ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಯಾವುದೇ ನಿಮಗೆ ಉತ್ತರ ಕರ್ನಾಟಕದ ರೆಸಿಪಿಗಳು ಬೇಕಂದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ.